ನೋಡಿ ಇಲ್ಲಿ ಅರಿಶಿನ ಹಾಕಿದ್ದೀನಿ. ಅರಿಶಿನ ಗಿಡಗಳು ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಇನ್ನೂ ವಿಡಿಯೋ ಮಾಡಿರಲಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಅರಿಶಿನ ಗಿಡದ ಎಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಮೇ ಎಂಡಿಗೆ ಹಾಕಿದ್ವಿ ನಾವು. ಕಳೆದ ವರ್ಷ ಎಲ್ಲ ಜುಲೈನಲ್ಲಿ ಹಾಕಿದ್ವಿ. ಅದು ಮಳೆ ಬಂದಿದ್ದರಿಂದ ಸಿಕ್ಕಾಪಟ್ಟೆ ಮಳೆ ಶುರುವಾಗಿತ್ತು. ಹಾಗಾಗಿ ಎಲೆಗಳು ಸುಮಾರು ಗಿಡಗಳೆಲ್ಲ ಕೊಳ್ತೋಗಿದ್ವು. ಈ ಸಲ ಬೇಗ ಹಾಕಬೇಕು ಅಂತ ಫಸ್ಟೇ ಹಾಕಿದ್ವಿ, ಮೇ ಎಂಡಿಗೆ ಹಾಕಿದ್ವಿ. ಆದರೆ ಈ ಸಲ ಉಲ್ಟನೇ ಆಗಿಬಿಡ್ತು. ಅದು ಸಿಕ್ಕಾಪಟ್ಟೆ ಬಿಸಿಲು ಮತ್ತು ಮಳೆನೇ ಇರಲಿಲ್ಲ. ಹಾಗಾಗಿ ಗಿಡಗಳು ಸ್ವಲ್ಪ ಲೇಟ್ ಆದವು. ನಾವು ಈ ಅರಿಶಿನ ಬರೋದಿಲ್ಲ ಅಂತ ಅಂದ್ಕೊಂಡಿದ್ವಿ, ಮಳೆ ಇರಲಿಲ್ವಲ್ಲ. ಹಾಗಾಗಿ ಈ ಅರಿಶಿನ ನಾವು ನಮ್ಮ ರಿಲೇಷನ್ ಮನೆಯಿಂದ ತಂದಿದ್ದು. ಅವರು ಅರಿಶಿನ ಕೊಂಬು ಕೊಟ್ಟಿದ್ದರು. ಮತ್ತು ನಮಗೆ ಇದು ಬೇಗನೆ ಇಟ್ಟಿದ್ದರಿಂದ ಬರಲಿಲ್ವಲ್ಲ, ಅವ್ರು ಮತ್ತೆ ಹೇಗಾಗಿದೆ ಅಂತ ಕೇಳ್ತಾರೆ ಅಂತಲೂ ಭಯ. ಏನು ಹೇಳಬೇಕು ಅಂತ, ಅರಿಶಿನ ಇನ್ನೂ ಬಂದಿಲ್ಲ ಅಂತ ಹೇಳಬೇಕು ಅಂತಲೂ ಭಯ ಇತ್ತು. ಆಮೇಲೆ ಅಂತೂ ಜೋರು ಮಳೆ ಶುರುವಾಯಿತು ಜೂನ್ ಎಂಡಿಗೆ. ಆವಾಗ ಸಣ್ಣ ಸಣ್ಣ ಮೊಕ್ಕೆ ಬರೋಕಂತು. ಅವಾಗ ಸ್ವಲ್ಪ ಧೈರ್ಯ ಬಂತು, ಅರಿಶಿನ ಹೆಂಗಿದ್ರು ಇನ್ನು ಹುಟ್ಕೊಳ್ತದೆ ಅಂತ. ಜೋರು ಮಳೆ ಸ್ಟಾರ್ಟ್ ಆದಮೇಲೆ ಅರಿಶಿನ ದೊಡ್ಡ ಆಯ್ತಾ ಬಂತು. ಇವಾಗಂತೂ ಸಮಾಧಾನ ಆಗಿದೆ. ಅರಿಶಿನ ತಂದಕ್ಕೂ ಸಾರ್ಥಕ ಆಗಿದೆ. ಕೊಟ್ಟಿದ್ದವ್ರಿಗೂ ಹೇಳಲಿಕ್ಕೆ ಒಂದು ಸಮಾಧಾನ ಇರುತ್ತೆ, ನೀವು ಕೊಟ್ಟಿದ್ದ ಅರಿಶಿನ ಚೆನ್ನಾಗಾಗಿದೆ ಅಂತ ಹೇಳಲಿಕ್ಕೆ ಆಗುತ್ತೆ. ನೋಡಿ ಇಷ್ಟೊಂದು ಗಿಡಗಳಾಗಿವೆ ಅಂತ. ಹಾಗೆ ಈ ಕಡೆ ಬಂದರೆ ಇದು ಕುಂಬಳ ಸಸಿ ನೋಡಿ. ಇದು ಚಿಕ್ಕ ಇತ್ತು, ನನಗೆ ಗೊತ್ತಾಗಿಲ್ಲ. ನಾವು ಬೀಜ ಹಾಕಿದ್ವಿ, ಎಲ್ಲೆಲ್ಲ ಹಾಕಿದ್ವಿ ಅಂತ ನಮಗೂ ಮರ್ತೋಗ್ಬಿಟ್ಟಿದೆ. ಆಮೇಲೆ ಅದು ಮಳೆ ಲೇಟ್ ಆಯ್ತಲ್ಲ, ಹಾಗಾಗಿ ಅದು ಮಳೆ ಜೋರು ಸ್ಟಾರ್ಟ್ ಆದಮೇಲೆ ಸಸಿಗಳು ಬರ್ತಾ ಹೋದ್ವು. ಇಲ್ಲಿ ಫುಲ್ ಕಳೆ ಬೆಳೆದ್ಬಿಟ್ವಿದ್ವು. ಈ ರೀತಿ ಇದು ಕಳೆಯಲ್ಲಿ ಫುಲ್ ಈ ಗಿಡ ಚಿಕ್ಕ ಇದ್ದಾಗ ಕಾಣಿಸ್ಲೇ ಇಲ್ಲ ನಮಗೆ. ಸ್ವಲ್ಪ ದೊಡ್ಡ ಆಯ್ತು ಬಂದಂಗೆ ಕಾಣಿಸ್ತು. ಹಾಗಾಗಿ ಸಗಣಿ ಎಲ್ಲ ಹಾಕಿ ಕೊಟ್ಟಿದ್ವಿ, ಗೊಬ್ಬರ ಹಾಕಿ. ಅದು ಇವಾಗ ಚೆನ್ನಾಗಿ ಬಂದಿದೆ ನೋಡಿ. ಈಗ ಬಳ್ಳಿಯಾಗಿ ಹಬ್ತಾ ಉಂಟು. ಈ ಕಡೆ ಎಲ್ಲ ಬರ್ತಾ ಇದೆ. ಮತ್ತು ಒಂದು ಹೂವು ಆಗಿತ್ತು, ಅದು ಉದುರೋಯ್ತು ಅನಿಸ್ತಾ ಇದೆ. ಇಲ್ಲೇ ಆಗಿತ್ತು, ಉದುರೋಗ್ಬಿಡ್ತು. ಫಸ್ಟ್ ನಮ್ಮ ಮನೇಲಿ ಇಟ್ಟಿದ್ದು ಹೀಗೆ ಆಗಿತ್ತು. ಸ್ಟಾರ್ಟಿಂಗಲ್ಲಿ ಹೂವು ಬರ್ತದೆ, ಒಂದೆರಡು ಉದುರೋಗ್ತದೆ ಸ್ಟಾರ್ಟಿಂಗ್ ಹೂವಾಗಿದ್ದೆಲ್ಲ. ಆಮೇಲೆ ನಿಲ್ತದೆ ನೋಡಿ. ಇಲ್ಲ ಹೂವಾಗಲಿಕ್ಕೆ ಮೊಗ್ಗು ಬಂದಿದೆ, ಅರಳ್ತಾ ಇದೆ. ಸ್ವಲ್ಪ ಸುಮಾರು ಮೊಕ್ಕೆಗಳಾಗಿವೆ. ಹಾಗೆ ಈ ಕಡೆ ಬಂದರೆ ಇಲ್ಲಿ ಕೆಸುವಿನ ಗಿಡ ನೆಟ್ಟಿದ್ದೀವಿ. ಇದು ಕಪ್ಪು ಕೆಸು ಅಂತೀವಿ. ಇದನ್ನು ನಾವು ಚಟ್ನಿ ಎಲ್ಲ ಮಾಡ್ತೀವಿ, ಚೆನ್ನಾಗಾಗುತ್ತೆ ನೋಡಿ. ಇದು ಚೆನ್ನಾಗಿ ಬಂದಿದೆ. ಎಲ್ಲ ಮಳೆ ಹೋಯ್ದ್ಮೇಲೆ ಒಂದೊಂದೇ ಚಿಗುರ್ತಾ ಬಂತು. ಫಸ್ಟ್ ಮೊದಲು ಹಾಕಿದ್ರು, ಆದರೂ ಬಂದಿಲ್ಲ ಯಾವುದು. ಆಮೇಲೆ ಮಳೆ ಜೋರು ಸ್ಟಾರ್ಟ್ ಆದಮೇಲೆ ಎಲ್ಲ ಗಿಡನೂ ಬರ್ತಾ ಹೋದವು ನೋಡಿ. ಹಾಗೆ ಈ ಕಡೆ ಇಲ್ಲಿ ಬೆಂಡೆ ಹಾಕಿದ್ದೀನಿ. ಇದಕ್ಕೆ ಎರಡು ಸಲ ಗೊಬ್ಬರ ಕೊಟ್ಟಾಗಿದೆ ನೋಡಿ. ಈಗಲೇ ಚಿಕ್ಕದಾಗಿ ಬರ್ತಾ ಇದೆ ಅನಿಸ್ತದೆ ಬೆಂಡೆ. ಇದು ನಿಲ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕಳೆದ ವರ್ಷ ಹಿಂಗೆ ಆಗಿತ್ತು. ಫಸ್ಟ್ ಆದದ್ದೆಲ್ಲ ಒಮ್ಮೆ ಉದುರು ಹೋಗ್ತದೆ, ಮತ್ತೆ ಬಂದು ಆಮೇಲೆ ಬೆಂಡೆ ಕಾಯಿಗಳು ಆಗ್ತವೆ. ಇಷ್ಟು ದೊಡ್ಡಾಗಿದೆ ಗಿಡಗಳು. ಈ ಕಡೆ ಇಲ್ಲಿ ಜಾಜಿ ನೆಟ್ಟಿದ್ದು. ಇದು ಫಸ್ಟ್ ನೆಟ್ಟ ಗಿಡ. ಇದಕ್ಕೆ ಇವಾಗ ಹೂವುಗಳು ಬರ್ತಾ ಇವೆ ನೋಡಿ. ಆಗಸ್ಟಲ್ಲಿ ತುಂಬ ಬರ್ತದೆ ಅಂತ ಹೇಳಿದ್ನಲ್ಲ, ಇವಾಗ ಒಂದೊಂದೇ ಮೊಕ್ಕೆಗಳು ಕಾಣಿಸ್ಕೊಳ್ತಾ ಇವೆ. ಇದು ನೋಡಿ, ಇದು ಬಿಳಿ ಕೆಸು ಅಂತ ಹೇಳ್ತೀವಿ.
ಅದು ಕಪ್ಪು ಕಲರ್ದು ಅವಾಗ ತೋರಿಸಿದ್ದು, ಇವಾಗ ತೋರಿಸಿದ್ದು ಬಿಳಿ ಕೆಸು. ಮತ್ತು ಈ ಕಡೆ ಬಂದರೆ ಇದು ಬೋಳರ್ಗೆ ನೆಟ್ಟಿದ್ನಲ್ಲ ಅದು. ಮತ್ತು ಇಲ್ಲಿ ಶುಂಠಿ ನೋಡಿ ಆಮೇಲೆ ಹಾಕಿದ್ದೆ, ಇವಾಗ ಮೊಳಕೆ ಬರ್ತಾ ಉಂಟು. ಇದೆ ಇಷ್ಟು ದೊಡ್ಡಾಗಿದೆ, ಚಿಗುರು ಬಂದಿದೆ. ಮೊದಲು ಹಾಕಿದ್ದು ಇಷ್ಟು ಎತ್ತರ ಬಂದಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.